ರಾಜ್ಯಸಭೆಗೆ ನಾಸಿರ್ ಹುಸೇನ್ ಆಯ್ಕೆಯಾದ ಬೆನ್ನಲ್ಲೇ ಪಾಕಿಸ್ತಾನ್ ಪರ ಘೋಷಣೆ ವಿಚಾರವಾಗಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಸಿಗರಿಗೆ ಸಂವಿಧಾನ ವಿರೋಧಿ ದೇಶ ವಿರೋಧಿ ನಾಸಿರ್ ಹುಸೇನ್ಗೆ ವಜಾಗೊಳಿಸಿ ದೇಶ ವಿರೋಧಿ ನಾಸಿರ್ ವಿರೋಧಿ ಡಿ.ಕೆ. ಶಿವಕುಮಾರಿಗೆ ಶಿವಮೊಗ್ಗದಲ್ಲಿ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಭಯೋತ್ಪಾದಕರಿಗೆ ಬ್ರದರ್ಸ್ ಅಮಾಯಕರು ಎಂಬ ಪಟ್ಟ ಕಟ್ಟಿದ ಕಾಂಗ್ರೆಸ್ ಇಂದು ಪಾಕಿಸ್ತಾನಿ ಬೆಂಬಲಿಗ ನಾಯಕ ಸೈಯದ್ ನಾಸಿರ್ ಹುಸೇನ್ ಅವರಿಗೆ ರಾಜ್ಯಸಭೆಯ ಸದಸ್ಯರ ಪಟ್ಟವನ್ನು ಕೊಟ್ಟಿರುವುದು ಪಾಕಿಸ್ತಾನಿ ಸಹಾನುಭೂತಿಗಳಿಗೆ ಇನ್ನಷ್ಟು ಬಾಲ ಬಿಚ್ಚುವಂತ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿರ್ತಕ್ಕಂಥ ಕಾಂಗ್ರೆಸ್ನ ದೇಶದ್ರೋಹಿ. ರಾಜ್ಯಸಭೆಗೆ ನಾಸಿರ್ ಹುಸೇನ್ ಅವರು ಆಯ್ಕೆಯಾದ ಬೆನ್ನಲ್ಲೇ ಪಾಕಿಸ್ತಾನ್ ಪರ ಘೋಷಣೆ ವಿಚಾರವಾಗಿ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ಸಿನ ನಾಸಿರ್ ಹುಸೇನ್ ಅವರು ರಾಜ್ಯಸಭೆಗೆ ಗೆದ್ದಂಥ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಅವರ ಬೆಂಬಲಿಗರು ಅವ್ರನ್ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೂಗ್ತಾರೆ. ಏನು ತಿಳ್ಕೊಂಡಿದ್ದಾರೆ ಇವರು? ನಾನು ಕೇಳಿ ಬಹಳ ನೋವಾಯಿತು, ಆಕ್ರೋಶಭರಿತನಾಗಿದ್ದೇನೆ. ಇವತ್ತು ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಸ್ಥಿತಿ. ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಸ್ಥಳವಾದಂಥ ವಿಧಾನಸೌಧದಲ್ಲಿ ಈ ರೀತಿ ದೇಶವಿದ್ರೋಹಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ. ಅವನು ಹಿಡಿದು ಕೊಡಬೇಕಾಗಿದೆ. ಒಬ್ಬ ಅಲ್ಲ, ತುಂಬ ಧ್ವನಿಗಳು ಅಲ್ಲಿ ಕೇಳ್ತಾ ಇದೆ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳು. ಈ ರೀತಿ ಆದರೆ ದೇಶ ಎಲ್ಲಿಗೆ ಹೋಗ್ತದೆ? ಇತ್ತೀಚೆಗೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡಿ ಹಿಂದೂ ಮುಸ್ಲಿಮರನ್ನು ಒಟ್ಟಾಗಲಿಕ್ಕೆ ಬಿಡದೇನೆ ಧರ್ಮದ ಆಧಾರದ ಮೇಲೆ ಸೌಲಭ್ಯಗಳನ್ನು ಕೊಡ್ತೀವಿ, ನೀವು ಹಾಗೇ ಇರಿ ಅಂತೇಳಿ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಇದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ನಾವು ಈ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಬಹಳ ನೋವಾಗಿದೆ. ಈ ದೇಶವನ್ನು ಪ್ರೀತಿಸ್ತಕ್ಕಂಥವ್ರು, ನಾನು ಯಾವುದೋ ಒಂದು ಪಕ್ಷ ಅಂತೇಳಿ ಹೇಳ್ತಾ ಇಲ್ಲ, ಈ ದೇಶವನ್ನು ಪ್ರೀತಿಸ್ತಕ್ಕಂಥವ್ರು ಎಲ್ಲರಿಗೂ ಕೂಡ, ಯಾವುದೇ ಪಕ್ಷದವರಿಗೂ ಕೂಡ ಅತ್ಯಂತ ನೋವಾಗಿದೆ. ಈ ಪರಿಸ್ಥಿತಿ ಖಂಡಿತವಾಗೂ ಬರಬಾರ್ದು. ದೇಶವನ್ನು ಒಡೆಯುವಂಥ ಈ ಶಕ್ತಿಗಳಿಗೆ ಬೆಂಬಲ ಕೊಟ್ಟಿದ್ದೇ ಕಾಂಗ್ರೆಸ್. ಇತ್ತೀಚಿನ ದಿವಸದಲ್ಲಿ ತನ್ನ ಓಟಿನ ಆಸೆಗಾಗಿ ಈ ರೀತಿ ತುಷ್ಟೀಕರಣ ಮಾಡ್ತಾ ಮುಸ್ಲಿಮರಲ್ಲಿರುವಂಥ ಅನೇಕ ಯುವಕರು ಈ ರೀತಿ ದೇಶದ್ರೋಹಿಗಳಾಗಲಿಕ್ಕೆ ಹೇಸೋದಿಲ್ಲ. ಅದರಿಂದ ಈ ರೀತಿಯ ಘೋಷಣೆಗಳನ್ನು ನಾವು ಕಿವಿಯಾರೆ ಕೇಳಬೇಕಾದಂಥ ಒಂದು ಸಂದರ್ಭ ಬಂದಿದೆ. ನಾನು ಅದನ್ನು ಖಂಡಿಸ್ತೇನೆ. ತಕ್ಷಣ ದೇಶದ್ರೋಹದ ಆಪಾದನೆ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ನಾಸಿರ್ ಹುಸೇನ್ ಅವರನ್ನು ಕೂಡ ವಿಚಾರಣೆಗೆ ಗುರಿಪಡಿಸಬೇಕು. ಅವ್ರನ್ನ ಹೇಗೆ ವಿಧಾನಸೌಧ ಒಳಗಡೆ ಕರ್ಕೊಂಡು ಬಂದರು, ಅವ್ರು ಯಾರಿದ್ದಾರೆ, ಅವ್ರ ಹಿನ್ನೆಲೆ ಏನು, ಇದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಏನು ಪಾಕಿಸ್ತಾನ ಚುನಾವಣೆಯೋ ಹಿಂದೂಸ್ತಾನ ಚುನಾವಣೆ ಇದು? ಈ ವಿಚಾರವಾಗಿ ಮಾಜಿ ಸಚಿವರಾದ ಕೆ.ಎಸ್. ಈಶ್ವರಪ್ಪನವರು ಪ್ರತಿಕ್ರಿಯೆ ನೀಡಿದ್ದು, ಇತ್ತೀಚೆಗೆ ದೇಶ ವಿಭಜನೆಯ ಮಾತು ಕೇಳಿ ಬಂದಿತ್ತು. ಇದೀಗ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದಾಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ. ಸರ್ಕಾರದ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟವರನ್ನ ಈ ಕೂಡಲೇ ಬಂಧಿಸಬೇಕು ಎಂದು ಹೇಳಿದ್ದಾರೆ. ನಾಸಿರ್ ಹುಸೇನ್ ಅಂತ ವ್ಯಕ್ತಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳು ಕೂಗೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಪಾಕಿಸ್ತಾನ್ ಪರವಾಗಿದೆಯೋ ಭಾರತದ ಪರವಾಗಿದೆಯೋ ಅನುಮಾನ ಹುಟ್ಟಿಸೋ ರೀತಿಯಲ್ಲಿ ಅವರ ಇವತ್ತಿನ ನಡವಳಿಕೆ ಕಾಣ್ತಾ ಇದೆ. ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಜಿ. ಪರಮೇಶ್ವರ್ ಅವರು ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಈ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಬೇಕು. ಅವನ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಮುಖಾಂತರ ಅವನ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಪಾಕಿಸ್ತಾನ್ ಪರ ಘೋಷಣೆ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ನ ಕಾರ್ಯದರ್ಶಿಗಳಾದ ಸಿ.ಕೆ. ಮೂರ್ತಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅದು ಮಾಧ್ಯಮ ಮಿತ್ರರ ಎಲ್ಲರ ಹತ್ರ ಸಮೇತ ಅದು ರೆಕಾರ್ಡ್ ಆ್ಯಂಡ್ ಡಾಕ್ಯುಮೆಂಟು ಆಗಿರುತ್ತೆ.
ಈ ಕೂಡಲೇ ಅಂತಹ ವ್ಯಕ್ತಿಯನ್ನು ಪೊಲೀಸ್ ಇಲಾಖೆ ಸರ್ಕಾರ ಆ ವ್ಯಕ್ತಿನ ಕೂಡಲೇ ಬಂಧಿಸಬೇಕು ಅಂತ ಜಾತ್ಯತೀತ ಜನತಾ ದಳ ಆಗ್ರಹಿಸುತ್ತದೆ. ಹಾಗೂ ಈ ವಿಚಾರವನ್ನು ನೂತನವಾಗಿ ಆಯ್ಕೆಯಾದಂಥ ನಾಸೀರ್ ಅಹಮದ್ ರವರ ಬಳಿ ಆ ಪತ್ರಕರ್ತರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರಿಗೆ ಅದನ್ನು ಅಟ್ಲೀಸ್ಟು ಅದನ್ನು ಇಲ್ಲ ತಪ್ಪಾಗಿದೆ, ಅದನ್ನು ಸರಿ ಮಾಡಬೇಕು, ಇಲ್ಲ ಈ ಥರ ಆಗಬೇಕು ಅಂತ, ಇಲ್ಲ ಕ್ಷಮಾಪಣೆ ಯಾಚಿಸಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇರೋಂಥ ಮನುಷ್ಯ ಆಗಿರೋದು. ಅವರು ಗೆಲುವಿನ ಬರದಲ್ಲಿ ಆ ದುರಾಂಕಾರದಲ್ಲಿ ಅವರು ಏನು ಆ ಪತ್ರಕರ್ತರ ಮಿತ್ರರನ್ನ ಹೋಗು ಅಂತ ಓಡಿಸ್ತಾರಲ್ಲ, ಇದು ದುರಾಂಕಾರದ ಪರಮಾವಧಿಯಾಗಿದೆ. ಈ ಕೂಡಲೇ ನಾಸೀರ್ ಅಹಮದ್ ಅವರು ಏನಿದ್ದಾರೆ ಅವರು ತಕ್ಷಣವೇ ಇಡೀ ರಾಜ್ಯದಲ್ಲಿ ಕ್ಷಮೆ ಕೋರಬೇಕು.